ಇಂಟರ್ವೆನ್ಷನ್ ನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು ಅಂತ ಮಾಡಿದ್ದೇವೆ. ಏನಂದ್ರೆ ನಿಮ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ತಾಲೂಕು ರೆಕಾರ್ಡ್ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಜಿ ಬರ್ಕೊಡ್ತಾರೆ, ಅದನ್ನ ಒಬ್ಬ ಶಿರಸ್ತೆದಾರ ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ನಿರೀಕ್ಷೆ ಇರೋದು ಜನ ಅವರೇ ಮಾಡ್ಬೇಕು ಅಂತ. ಆ ತರ 64 ಜನ ಅವ್ರ ಮನೆಯಿಂದಾನೇ ಅಪ್ಲೈ ಮಾಡಿದ್ದು ಇದೆ ಇದರಲ್ಲಿ. ಹೌದು, ಬಟ್ ಅದನ್ನ ನಾವು ಅವೇರ್ನೆಸ್ ಮಾಡ್ಬೇಕಷ್ಟೇ. ಈಗ ಜನಕ್ಕೆ ಅದನ್ನು ಎನೇಬಲ್ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ. ನಮ್ದು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇದೆ, ಬಾಪೂಜಿ ಜನಸ್ನೇಹಿ ಕೇಂದ್ರ ಇದೆ, ಅಲ್ಲಿಗೆ ಹೋಗಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ ಆಪ್ಷನ್ ಕೊಡ್ತಾ ಇದ್ದೇವೆ. ಈಗ ಇಲ್ಲ ಅಂದ್ರೆ ನಮ್ಮ ತಾಲೂಕು ಆಫೀಸ್ ಅಲ್ಲಿ ಬಂದು ಕೂಡ ಕೇಳ್ಬಹುದು. ನಾವು ಜನಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ತಕ್ಷಣ ನಾವು ಅದನ್ನ ಬ್ರೇಕ್ ಮಾಡಿದ್ರೆ ಜನ ಕಂಗಾಲಾಗ್ಬಿಡ್ತಾರೆ ಸಡನ್ ಆಗಿ ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡಿದೀವಿ. ಆದ್ರೆ ನಮ್ಮ ಉದ್ದೇಶ ಅವರು ಎಲ್ಲಿಗೂ ಬರೋದೇ ಬೇಕಾಗಿಲ್ಲ, ಅವರೇ ಅಪ್ಲೈ ಮಾಡ್ಬೇಕು. ಅವ್ರು ನಾವು ಕಳಿಸ್ಕೊಡ್ತೀವಿ, ಬೇಕಾದ್ರೆ ಅವ್ರು ಪ್ರಿಂಟ್ ಔಟ್ ತಗೋಬಹುದು. ಇಲ್ಲ ಡೈರೆಕ್ಟ್ ಈಗ ಬ್ಯಾಂಕ್ ನವ್ರು ಕೇಳಿದ್ರು, ಅವ್ರು ಬೇಕಾದ್ರೆ ನಾವು ಇಮೇಲ್ ಅಲ್ಲಿ ಕಳಿಸ್ತೀವಿ ಸರ್ಟಿಫೈಡ್ ಕಾಪಿ, ಅದನ್ನ ನೇರವಾಗಿ ನೀವು ಬ್ಯಾಂಕ್ಗೂ ಕಳಿಸಬಹುದು. ಸೊ ಈ ರೀತಿಯಾದಂತ ಒಂದು ಸಿಸ್ಟಮ್. ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಪ್ರಕಾರ ಏನ್ ಬರಬೇಕು ಅಂದ್ರೆ, ಒಬ್ರು ಯಾರಾದ್ರೂ ಒಬ್ರು ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದನ್ನ ಅಲ್ಲಿ ಬರೀ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡ್ಬೇಕು. ಆವಾಗ ಅದು ಈ ಸೈನ್ ಆಗಿ ಅವ್ರಿಗೆ ಡೆಲಿವರಿ ಆಗುತ್ತೆ. ಸೊ ಈ ರೀತಿಯಾದಂತ ಒಂದು ವ್ಯವಸ್ಥೆ ಭೂ ಸುರಕ್ಷಾ ಯೋಜನೆಯನ್ನ ಈಗಾಗಲೇ ನಾವು ರಾಜ್ಯದಲ್ಲಿ ಅನುಷ್ಠಾನ ಕೂಡ ಮಾಡಿದ್ದೇವೆ. ಇದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ನನ್ಗೆ ತಿಳಿದಾಗೆ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇದು ಇಲ್ಲ. ಈ ರೀತಿಯಾದಂಗೆ ಸಂಪೂರ್ಣ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಜನಗಳಿಗೆ ಡೆಲಿವರಿ ಮಾಡುವಂತ ಒಂದು ವ್ಯವಸ್ಥೆ, ಇದು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು ಉಳಿದಾಗೆ RTI ಅಲ್ಲಿ ಕೂಡ RTI ಬರೋದಿಲ್ಲ. RTI ಸಪರೇಟ್, ಇದೇ ಸಪರೇಟ್. ಇದು ನಾವು ಮಾಡಿರೋದು ನಿಮ್ ಜಮೀನ್ ದಾಖಲೆ ನೀವು ಪಡ್ಕೊಳ್ಳಕ್ಕೆ, ನಿಮ್ ಜಮೀನ್ ದಾಖಲೆ. ಸೊ ಇದು ಆಕ್ಚುಲಿ ಕಾನೂನಲ್ಲಿ ಸ್ಟ್ರಿಕ್ಟ್ಲಿ ಹೋದ್ರೆ ಇದೆಲ್ಲ RTI ಬರೋದಿಲ್ಲ. ಯಾಕೆ ಅಂದ್ರೆ ಇದು ಯಾಕೋ ಒಬ್ಬರದು ಜಮೀನು ಮಾಲೀಕತ್ವದ ವಿಷಯ, ಸ್ವಂತ ಜಮೀನ್. ಈಗ ನೀವು ನಂದು ಜಮೀನ್ ನೀವು ಕೇಳ್ತೀರಿ, ಆಕ್ಚುಲಿ ಕೊಡ್ಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆನೂ ಕೂಡ ಇದೆ. RTI ಅಲ್ಲಿ ನಾನು ನಿಮ್ಗೆ ಕೊಟ್ಬಿಟ್ರೆ ನನ್ನ ಜಮೀನನ್ನ, ಉದಾಹರಣೆಗೆ ಇವೆಲ್ಲ ಇಶ್ಯೂಸ್ ಕೂಡ ಇದಾವೆ. ಬಟ್ ಇದು ನಾವು ಮಾಡಿರೋದು ಜನ ಅವರ ಜಮೀನಿಗೆ ಸಂಬಂಧಿಸಿದಂತ ದಾಖಲೆಗಳನ್ನ ತೆಗೆದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು. ಸೊ ಇನ್ನ ಉಳಿದಾಗೆ ಅವ್ರ ದಾಖಲೆ ಅವ್ರಿಗೆ ಕೇಳ್ತಿದ್ರೆ ಇಲ್ಲ ಕೊಡ್ತಾ ಇದೀವಿ. ಈಗ ನೀವು ನನ್ನ ಜಮೀನ್ ಖರೀದಿ ಮಾಡಬೇಕು, ನೀವು ಕೇಳ್ತೀರ ಕೊಡ್ಬೇಕಾಗುತ್ತೆ. ಏನ್ ಡಾಕ್ಯುಮೆಂಟ್ ಸರಿ, ಅಪ್ರೂವ್ ಕ್ಲಿಕ್ ಮಾಡ್ಬೇಕಲ್ಲ ಅವ್ರ ಅಲ್ಲಿಗೆ. ಅವ್ರು ಯಾರಾದ್ರೂ ನಮ್ಮ ರೆಕಾರ್ಡ್ ರೂಮ್ ಸೇರಿಸ್ತಿದ್ದಾರೆ ಇರ್ತಾರೆ, ಅವರು ನೀವು ಅಪ್ಲಿಕೇಶನ್ ಕೊಡ್ತೀರಾ, ವಿತಿನ್ 2 days ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ಅದು ಅಪ್ರೂವ್ ಆಗಿ ಅವ್ರಿಗೆ ಇಶ್ಯೂ ಆಗುತ್ತೆ. ಸೊ ಕ್ಲಿಕ್ಕಿಂಗ್ ಅಲ್ಲಿ ಅದ್ರ ಜೆನ್ಯೂನಿಟಿಯನ್ನ ವೆರಿಫೈ ಮಾಡಿಕೊಡ್ಬೋದು. ಯಾವ ತರ ನಾನು ನಿಮ್ಗೆ ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದೀನಿ, ನಾನೇ ನಿಮ್ಗೆ ಮಾಲೀಕತ್ವ ಕೊಡ್ತಾ ಇದ್ದೀನಿ. ಇವತ್ತು ಫಿಸಿಕಲ್ ಆಗಿ ಕೊಡೋದ್ರ ಬದಲಿಗೆ ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ದೀನಿ. ಇವತ್ತು ಏನಾಗಿದೆ, ಇದನ್ನ ಉದಾಹರಣೆ, ಇದೊಂದು ಡಾಕ್ಯುಮೆಂಟ್, ಇದನ್ನ ಬರೀ ಎಲ್ಲ ಪೇಪರ್ ಅಲ್ಲಿ ತೆಗೆದ ಈಗ ಇದರಲ್ಲಿ ಏನೋ ಒಂದು ಇದೆ, ಇದು ಕೆಳಗಡೆ ಒಂದು ಸೆಂಟೆನ್ಸ್ ಸೇರಿಸ್ಬೋದು. ಪೇಪರ್ ಅಲ್ಲಿ ಇದ್ರೆ ಇಲ್ಲಿ ಟೇಬಲ್ ಕೆಳಗಡೆ ಇದ್ರೆ ಮುಗೀತು, ಕಳೆದು ಹೋಗುತ್ತೆ, ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಆಗ್ತವೆ. ಸೊ ಅದಕ್ಕೆ ಬೆಂಕಿ ಬೇಕಂತೆ ಬೆಂಕಿ ಇವೆಲ್ಲ ನಡೆದಿದೆ. ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ತರ ಫ್ರಾಡ್ಗೂ ಕಡಿವಾಣ ಆಗುತ್ತೆ, ಮತ್ತೆ ಜನಗಳಿಗೂ ಈಸಿ ಆಗುತ್ತೆ. ಈಗ ಸ್ಕ್ಯಾನ್ ಮಾಡ್ಬಿಟ್ರೆ ಈಸಿಯಾಗಿ ನೀವು ತಗೋಬಹುದು, ಆಕ್ಸೆಸ್ ಈಸಿ ಆಗುತ್ತೆ. ಆ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೇವೆ. ಬಟ್ ಇದು ರಿಜಿಸ್ಟರ್ ಮಾಡೋದು ತುಂಬಾ ವಿಳಂಬ ಆಗ್ತಾ ಸರ್. ಈಗ ನಿಮ್ ಮನೆ ಚಿಕ್ಕಬಳ್ಳಾಪುರ ಕೂಡ ಹೋಗಿದ್ರಿ, ಈಗ ಅಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಹಶೀಲ್ದಾರ್ಗೆ ತರಾಟೆ ತಗೊಂಡಿದ್ರಿ. ರಾಜ್ಯಾದ್ಯಂತ ಬಹುತೇಕ ಕಡೆ ಇಂಥದ್ದೇ ಕಂಪ್ಲೇಂಟ್ಸ್ ಇಲ್ಲ, ಕೆಲವು ಕಡೆ ನೋಡಿ ನಾವು ದಿನಕ್ಕೆ 9,000 ಪೇಜ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.